ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಿಮಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಇದರಲ್ಲಿ ನಮ್ಮನೆಯ ಯುಗಾದಿ ಹಬ್ಬದ ಆಚರಣೆ ನಾನು ಯಾವ ರೀತಿ ಮಾಡಿದ್ದೆ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ನೋಡೋಣಂತೆ. ನಾನು ಹಬ್ಬ ಅಲ್ವಾ, ಅದಕ್ಕೆ ಹೋಳಿಗೆ, ಕೋಸಂಬರಿ ಹಾಗೆ ಜ್ಯೂಸ್ಗಳನ್ನು ಮಾಡಿದ್ದೆ. ಅಂದರೆ ಕರ್ಬೂಜ ಮತ್ತು ಬೆಲ್ಲವನ್ನು ಹಾಕಿ ಒಂದು ಏಲಕ್ಕಿ ಪುಡಿ ಹಾಕಿರುವಂಥ ಒಂದು ಜ್ಯೂಸ್. ಹಾಗೆ ಅದು ಬೇವಿನ ಸೊಪ್ಪಿನ ದೀಪಾರಾಧನೆ ಮಾಡಿದ್ದೇನೆ. ಹಾಗೆ ಒಂದು ತೆಂಗಿನಕಾಯಿನ ಹೊಡೆದು ನಾನು ಪೂಜೆ ಮಾಡ್ಕೊಂಡಿದ್ದೇನೆ. ಕಾಮಾಕ್ಷಿ ದೀಪಾರಾಧನೆ ಅಂದರೆ ಅಕ್ಕನ ದೀಪಾರಾಧನೆ ಸಹ ನಾನು ಮಾಡ್ಕೊಂಡಿದ್ದೇನೆ. ಮತ್ತು ಕಲಶ ಸ್ಥಾಪನೆ, ನಮ್ಮ ಮನೆಯಲ್ಲಿ ಕಲಶವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿರುವಂಥದ್ದು. ಗಣೇಶ ಲಕ್ಷ್ಮಿಯ ಪೂಜೆ ಸಹ ಮಾಡ್ಕೊಂಡಿದ್ದೇನೆ. ಹಾಗೆ ವೆಂಕಟೇಶ್ವರ ಸ್ವಾಮಿ ಫೋಟೋ, ನಮ್ಮ ಮನೆಯಲ್ಲಿ ಫೋಟೋ ಇದ್ದು ಬೇವು ಬೆಲ್ಲವನ್ನು ನಾನು ನೈವೇದ್ಯ ಮಾಡಿಕೊಂಡು ಸಾಂಬ್ರಾಣಿ ಧೂಪವನ್ನು ಹಾಕಿ ಕಾಯನ್ನು ಹೊಡೆದು ಪೂಜೆ ಮಾಡ್ಕೊಂಡಿರುವಂಥದ್ದು. ಸಿಂಪಲ್ ಆಗಿಯೇ ಆಚರಣೆ ಮಾಡ್ಕೊಂಡಿದ್ದೇನೆ. ಹಾಗೆ ಹೊಸಲು ಪೂಜೆ, ತುಳಸಿ ಪೂಜೆ ರಾತ್ರಿ ಸಹ ಇದೇ ರೀತಿಯೇ ನಾನು ಮಾಡ್ಕೊಂಡಿರುವಂಥದ್ದು. ತುಂಬಾ ಒಂದು ಸರಳವಾಗಿಯೇ ಆದರೆ ಭಕ್ತಿಪೂರ್ವಕವಾಗಿ ನಾನು ಇದನ್ನು ಆಚರಣೆ ಮಾಡಿದ್ದೇನೆ. ನಿಮ್ಮೆಲ್ಲರಿಗೂ ಸಹ ಇಷ್ಟವಾಗಿ ಅಂತ ನಾನು ಭಾವಿಸಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.